ತಲೆ ಬಾಗೋಣ. ಪವಿತ್ರಾತ್ಮನೇ, ಈ ಕ್ಷಣದಲ್ಲಿ ನಿಮ್ಮ ಸನ್ನಿಧಿಯನ್ನು ನಾವು ಆಹ್ವಾನಿಸುತ್ತೇವೆ. ನಮ್ಮ ಹೃದಯಗಳನ್ನು ತೆರೆದು ನಿಮ್ಮ ಧ್ವನಿಯನ್ನು ಕೇಳುವ ಕಿವಿಗಳನ್ನು ಕೊಡಿ ಪ್ರಭುವೇ. ನಾವು ಹೇಳುವ ಪ್ರತಿಯೊಂದು ಮಾತು ನಿಮ್ಮಿಂದ ಬರಲಿ. ನನ್ನ ಆಲೋಚನೆಗಳಲ್ಲ, ನಿಮ್ಮ ಇಚ್ಛೆಯೇ ನೆರವೇರಲಿ. ನನ್ನ ನಾಲಿಗೆಯನ್ನು ನೀವು ಹಿಡಿದುಕೊಂಡು ನಿಮ್ಮ ಸತ್ಯವನ್ನು ಸ್ಪಷ್ಟವಾಗಿ ಸಾರುವಂತೆ ಮಾಡಿರಿ. ಪವಿತ್ರಾತ್ಮನೇ, ನಿಮ್ಮ ಅಭಿಷೇಕದಿಂದ ಈ ಸ್ಥಳವನ್ನು ತುಂಬಿಸಿರಿ. ಪ್ರತಿ ಹೃದಯವನ್ನು ಸ್ಪರ್ಶಿಸಿರಿ. ಒಡೆಯಲ್ಪಟ್ಟ ಮನಸ್ಸುಗಳಿಗೆ ಸಾಂತ್ವನ, ತಪ್ಪಿ ಹೋದವರಿಗೆ ದಾರಿ, ದೌರ್ಬಲ್ಯದಲ್ಲಿರುವವರಿಗೆ ಬಲವನ್ನು ನೀಡಿರಿ. ನಿಮ್ಮ ವಾಕ್ಯವು ಜೀವವಾಗಿರಲಿ, ಅದು ಕೇಳುವವರ ಜೀವನದಲ್ಲಿ ಫಲ ಕೊಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಮೆಸೇಜು, ಆತನು ಮುರಿದ ಹೃದಯವನ್ನು ವಾಸಿ ಮಾಡುತ್ತಾನೆ. ಯಾರು? ಯೇಸು ಸ್ವಾಮಿ. ಕೀರ್ತನೆ 147 3ನೇ ವಾಕ್ಯದಲ್ಲಿ ಹೇಳುತ್ತೆ, ಆತನು ಮುರಿದ ಹೃದಯವನ್ನು ವಾಸಿ ಮಾಡುತ್ತಾನೆ ಮತ್ತು ಅವರ ಗಾಯಗಳನ್ನು ಕಟ್ಟುತ್ತಾನೆ. ನೋಡಿ, ದೇಹದ ಗಾಯಗಳಾದ್ರೆ ಅದಕ್ಕೆ ಔಷಧಿ ಹಾಕ್ಬೋದು, ಆದ್ರೆ ಹೃದಯದ ಗಾಯಗಳನ್ನ ವಾಸಿ ಮಾಡೋದಕ್ಕೆ ಯಾರಿಂದ ಸಾಧ್ಯ? ದೇವರಿಂದ ಮಾತ್ರನೇ ಸಾಧ್ಯ. ಕೀರ್ತನೆ 34:18 ಹೇಳುತ್ತೆ, ಮನೋವ್ಯತೆ ಪಡುವವರಿಗೆ ಯೆಹೋವನು ಹತ್ತಿರವಾಗಿದ್ದಾನೆ. ಸಂತೋಷ ಪಡುವವರಿಗೆ ಹತ್ತಿರವಾಗಿದ್ದಾನೆ ಅಂತ ವಾಕ್ಯ ಹೇಳಿಲ್ಲ. ಮನೋವ್ಯತೆ ಪಡುವವರಿಗೆ ಯೆಹೋವನು ಹತ್ತಿರವಾಗಿದ್ದಾನೆ, ನೊಂದುಕೊಂಡವರನ್ನು ಆತನು ರಕ್ಷಿಸುತ್ತಾನೆ. ಇವತ್ತು ಯಾರ್ಯಾರು ನೊಂದುಕೊಂಡಿದ್ದೀರೋ ಖಂಡಿತವಾಗ್ಲೂ ಯೆಹೋವನು ನಮ್ಮ ಹತ್ತಿರದಲ್ಲಿದ್ದಾನೆ. ಯಾರು ಈ ಒಡೆದ ವ್ಯಕ್ತಿ? ಹಾಗಂದ್ರೆ ಏನು? ಒಡೆಯೋದು ಅಂದ್ರೆ ದೈಹಿಕವಾಗಿ ಒಡೆಯಕ್ ಸಾಧ್ಯನಾ? ಒಡೆಯೋದು ಅಂತ ಹೇಳಿದ್ರೆ ಮನಸ್ಸು, ಹೃದಯ, ಆತ್ಮದಲ್ಲಿ ಅನುಭವಿಸುವ ಒಂದು ನೋವು. ಆ ನೋವು ಯಾರ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ. ಕೆಲವು ಸಲ ಅದು ಪರಿಸ್ಥಿತಿಗಳು, ಕೆಲವು ಸಲ ನಷ್ಟಗಳನ್ನ ಅನುಭವಿಸೋ ಒಂದು ನೋವು ಇರಬಹುದು. ಇಲ್ಲ ಜನಗಳು ನಮ್ಮನ್ನ ನೋಡೋ ಆ ಒಂದು ತಿರಸ್ಕಾರದ ನೋವು ಇರ್ಬೋದು, ಇಲ್ಲ ದ್ರೋಹ ಅನುಭವಿಸೋ ನೋವು ಇರ್ಬೋದು, ಇಲ್ಲ ಜೀವನದಲ್ಲಿ ನಾವು ಕಾಣೋ ಎಲ್ಲ ವಿಫಲತೆಗಳು, ಎಲ್ಲ ಫೇಲಿಯರ್ಸ್. ಹೇಗಿರುತ್ತೆ ನಮ್ಮ ಮನಸ್ಥಿತಿ ಒಡೆದೋದಾಗ ಅಂತ ಹೇಳಿದ್ರೆ, ಜೀವನ ಒಂದು ಭಾವನಾತ್ಮಕ ಇಮೋಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ತುಂಬಾ ದುಃಖ ಆಗುತ್ತೆ ಮನಸ್ಸಿಗೆ. ನಾವು ಎಷ್ಟು ಹತ್ರೂ ಕಮ್ಮಿ ಆಗಲ್ಲ. ಆ ಸಮಯದಲ್ಲಿ ಮನಸ್ಸು ಹೇಗಿರುತ್ತೆ ಅಂದ್ರೆ, ಗೊಂದಲ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಯಾಕೆ ಹೀಗಾಯ್ತು ನನಗೆ? ಯಾವಾಗ್ಲೂ ಹಳೆ ಘಟನೆಗಳನ್ನ ನೆನೆಸ್ಕೊಂಡು ಮನಸ್ಸು ನಿಂದಿಸೋದು ಜಾಸ್ತಿ. ತುಂಬಾ ಆಸೆ ಕಳ್ಕೊಂಡ್ಬಿಡುತ್ತೆ ಮನಸ್ಸು. ಇನ್ನೇನು ನನಗೆ ಒಳ್ಳೇದಾಗುತ್ತಾ? ನನ್ನ ಭವಿಷ್ಯ ನನಗೆ ಕಾಣಿಸೋದೇ ಇಲ್ಲ. ಚೆನ್ನಾಗಿರುತ್ತಾ? ಬರೀ ಕ್ವೆಶ್ಚನ್ಸ್ ಮಾತ್ರ ಉಳಿಯುತ್ತೆ. ನಮ್ಮ ಬಗ್ಗೆ ನಾವು ಮೌಲ್ಯ ಕಳ್ಕೊಳ್ತಾ ಹೋಗ್ತೀವಿ. ಇಡೀ ಪ್ರಪಂಚದಲ್ಲಿ ನನಗೆ ಮಾತ್ರ ತೊಂದರೆಗಳು ಜಾಸ್ತಿನಾ? ಎಲ್ಲ ತಪ್ಪು ನಾನೇ ಮಾಡದ್ನಾ? ಒಂಟಿತನ ಕಾಡಕ್ ಸ್ಟಾರ್ಟ್ ಆಗುತ್ತೆ. 1000 ಜನ ಇದ್ರೂ ಕೂಡ ಜನರಿಂದ ದೂರ ಇರಬೇಕು ಅಂತ ಅನ್ಸುತ್ತೆ ಮನಸ್ಸು. ಜನರ ನಡುವೆ ಇದ್ರೂ ಕೂಡ ಮನಸ್ಸು ಒಂಟಿಯಾಗಿ ಭಾವನೆ ಇರುತ್ತೆ. ಮನಸ್ಸಿನ ದಣಿವು ಅಂದ್ರೆ, ದೇಹಕ್ಕೆ ದಣಿವಾದ್ರೆ ನೀರ್ನ ಕುಡಿಬೋದು, ಆದ್ರೆ ಮನಸ್ಸಿಗೆ ದಣಿವಾದ್ರೆ ಏನ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಶಕ್ತಿಹೀನವಾಗ್ಬಿಡುತ್ತೆ, ದೇಹವೆಲ್ಲ ಕುಂದುತ್ತಾ ಹೋಗುತ್ತೆ. ಇದ್ರ ಜೊತೆ ಆಧ್ಯಾತ್ಮಿಕ ಹೋರಾಟ. ದೇವ್ರೇ, ನನಗೆ ಯಾಕೆ ಈ ರೀತಿ ಕಷ್ಟ? ದೇವರಿಂದ ದೂರವಾಗ್ಬಿಟ್ಟಿದೀವೋ ಅನ್ನೋ ಒಂದು ಭಾವನೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಒಂದು ಮಾತ್ರ ತಿಳ್ಕೊಳ್ಬೇಕು ಎಲ್ಲಾರು, ಮುರಿದ ಹೃದಯ
ನೋವು ಕೊಟ್ಟರೂ ಕೂಡ ಅದ್ರಲ್ಲಿ ಒಂದು ಹೊಸ ಆರಂಭ ಕೊಡುತ್ತೆ. ನಮ್ಮಲ್ಲಿ ಸಹಾನುಭೂತಿ ಹೆಚ್ಚಾಗುತ್ತೆ, ನಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತೆ, ದೇವರ ಕಡೆ ಇನ್ನಷ್ಟು ಹತ್ತಿರ ಮಾಡುತ್ತೆ. ಕೀರ್ತನೆ 34:18 ಹೇಳುತ್ತೆ, ಯೆಹೋವನು ಒಡೆದ ಹೃದಯದವರಿಗೆ ಸಮೀಪವಾಗಿದ್ದಾನೆ, ಆತ್ಮದಲ್ಲಿ ಕುಗ್ಗಿದವರನ್ನು ರಕ್ಷಿಸುತ್ತಾನೆ. ಯಾರಿಗೆ ಸಮೀಪವಾಗಿದ್ದಾನಂತೆ ಯೆಹೋವನು? ಯಾರಿಗೆ ಸಮೀಪವಾಗಿದ್ದಾನೆ? ಕುಗ್ಗಿದವರಿಗೆ. ಇವತ್ತು ಯಾರ್ಯಾರು ಕುಗ್ಗೋಗಿದ್ದೀರೋ ದೇವರು ನಿಮ್ಮ ಹತ್ರ ತುಂಬಾ ಕ್ಲೋಸ್ ಆಗಿದೆ. ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ದೇವರು ಮುರಿದ ವಸ್ತುಗಳನ್ನ ಸುಂದರವಾಗಿ ಬಳಸ್ಕೊಳ್ತಾನಂತೆ ಯಾವಾಗ್ಲೂ. ಯಾಕೆಂದ್ರೆ ಒಡೆದ ಮೋಡಗಳು ಮಳೆಯನ್ನ ಆಕಾಶದಿಂದ ಸುರಿಸ್ತವೆ. ಹೌದಾ? ಒಡೆದ ಮೋಡಗಳಿಂದ ಏನ್ ಬರುತ್ತೆ? ಮಳೆ ಬರುತ್ತೆ. ಉಳುಮೆ ಮಾಡ್ಬೇಕಾದ್ರೆ ರೈತ ಮಣ್ಣು ಕೂಡ ಒಡೆದೋಗುತ್ತೆ, ಅದು ಗದ್ದೆಗಳಾಗ್ಬಿಡುತ್ತೆ. ಕತ್ತರಿಸಿರೋ ಬೆಳೆಗಳು ಬೀಜವನ್ನ ನೀಡುತ್ತೆ, ಆ ಬೀಜ ಕೂಡ ಒಡಿಬೇಕು, ಭೂಮಿಯಲ್ಲಿ ಹೋಗಿ ಅದು ಒಡೆದಾಗ ಅದು ಹೊಸ ಸಸ್ಯಗಳಿಗೆ ಜೀವವನ್ನ ನೀಡುತ್ತೆ. ಇವತ್ತು ನೀವು ಮುರಿದೋಗಿದ್ದೀರಾ, ಜೀವನದಲ್ಲಿ ಸೋತೋಗಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ದೇವರು ನಿಮ್ಮನ್ನ ಯಾವುದೋ ಮಹತ್ತರವಾದ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಖಚಿತವಾಗಿ ನಂಬಬೇಕು. ಬೈಬಲಲ್ಲಿ ಕೆಲವು ಉದಾಹರಣೆಗಳು ನೋಡ್ಬೇಕಾದ್ರೆ ದಾವೀದನ ನೋಡೋಣ. ಜೀವನದಲ್ಲಿ ಎಷ್ಟೋ ಭಯಂಕರ ಸಂಕಷ್ಟಗಳನ್ನ ನೋಡ್ದ ದಾವೀದ. ಸ್ವಂತ ಕುಟುಂಬದವರೇ ಅವನ್ನ ನಂಬಲಿಲ್ಲ, ಎಲ್ಲರೂ ಹೀಯಾಳಿಸಿದ್ರು. ಒಬ್ಬ ಏನೋ ಕುರಿಗಾಯಿ, ನೀನು ಶೆಪರ್ಡ್, ನೀನೇನ್ ರಾಜನಾಗ್ತೀಯ, ಏನ್ ಯೋಗ್ಯತೆ ಇದೆ ನಿನಗೆ? ಎಲ್ಲರೂ ಹೀಯಾಳಿಸಿದ್ರು. ಆ ಮಾತುಗಳಿಂದ ಅವನ ಮನಸ್ಸು ಮುರಿದೋಗಿತ್ತು. ಆ ಸಮಯದಲ್ಲೂ ಕೂಡ ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತಾ ತುಂಬಾ ತಪ್ಪುಗಳು ಮಾಡಿದಾಗ ಅವನ ಮನಸ್ಸು ಕೂಡ ಮುರಿದು ಬಿದ್ದಿರ್ತಾನೆ. ಕೀರ್ತನೆ 51:17 ವಾಕ್ಯ ಹೇಳುತ್ತೆ, ಒಡೆದ ಮನಸ್ಸು ಮತ್ತು ವಿನಮ್ರ ಆತ್ಮವನ್ನು ದೇವರು ತಿರಸ್ಕರಿಸುವುದಿಲ್ಲ ಅಂತ ಹೇಳ್ಬಿಟ್ಟು. ದಾವೀದ ಕೂಡ ದೇವರ ಮುಂದೆ ಬೇಡ್ಕೊಳ್ತಾನೆ, ದೇವ್ರೇ ನಾನು ಮಾಡಿರೋ ತಪ್ಪಾಗ್ಬಿಟ್ಟಿದೆ, ನಿನ್ನ ಕರುಣೆ ನನ್ನ ಮೇಲಿರ್ಲಿ ಅಂತ ಅವನ್ ಪಶ್ಚಾತ್ತಾಪ ಪಟ್ಟಾಗ ದೇವರು ಅವನ ತಿರಸ್ಕರಿಸ್ಲಿಲ್ಲ. ದೇವರು ದಾವೀದನನ್ನ ಮತ್ತೆ ಕಟ್ಟಿ ಎಬ್ಬರಿಸಿದ್ರು. ಎರಡನೇ ಎಕ್ಸಾಂಪಲ್ ನೋಡ್ತೀವಿ, ಯೋಸೇಫನ್ನ. ಅವನ್ ತನ್ನ ಸ್ವಂತ ಸಹೋದರರಿಂದನೇ ದ್ರೋಹಕ್ಕೊಳಗಾದ. ಸ್ವಂತ ಸಹೋದರರಿಂದನೇ ಒಂದು ಗುಲಾಮನಾಗಿ ಮಾರಲ್ಪಟ್ಬಿಟ್ಟ. ಜೈಲಿಗೂ ಕಳಿಸ್ಬಿಡ್ತಾರೆ ಜೋಸೆಫನ್ನ. ಆ ಸಮಯದಲ್ಲಿ ಅವನ ಮನಸ್ಸು ಯೋಚನೆ ಮಾಡಿ ಎಷ್ಟು ಕುಗ್ಗೋಗಿರ್ಬೋದು, ಎಷ್ಟು ಒಡೆದೋಗಿರ್ಬೋದು, ಚೂರ್ ಚೂರಾಗಿಟ್ಟಿರ್ಬೋದು. ಆದ್ರೆ ಅವನ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳ್ತಾರೆ. ಅವನು ಕೂಡ ತಕ್ಕ ಸಮಯದಲ್ಲಿ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಮೇಲೆತ್ತುತ್ತಾರೆ. ಆದಿಕಾಂಡ 50:20 ವಾಕ್ಯ ಹೇಳುತ್ತೆ, ನೀವು ಕೆಡುಕನ್ನು ಯೋಚಿಸಿದ್ದೀರಿ, ಆದ್ರೆ ದೇವರು ಅದನ್ನ ಒಳ್ಳೇದಾಗಿ ಮಾಡಿದ್ರು. ಯಾರ್ಯಾರು ನಿಮ್ಗೆ ಕೆಡುಕಾಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಖಂಡಿತ ಅನ್ಕೊಳ್ಳಿ, ದೇವರು ಅದನ್ನ ಒಳ್ಳೇದಾಗಿ ಮಾರ್ಪಡಿಸ್ತಾರೆ ನಿಮ್ಮ ಜೀವನದಲ್ಲಿ. ಮೂರನೇ ಎಕ್ಸಾಂಪಲ್, ಹನ್ನ. ಮಕ್ಕಳಿರ್ಲಿಲ್ಲ, ತುಂಬಾ ದುಃಖದಿಂದ ಅವಳ ಮನಸ್ಸು ಒಡೆದೋಗಿತ್ತು. ದೇವ್ರ ಮುಂದೆ ಅಳ್ತಾ ಇದ್ಲು. ಅದು ಯಾವ ತರ ಅಳ್ತಾ ಇದ್ಲು ಅಂತ ಹೇಳಿದ್ರೆ ಮಾತು ಬರ್ಲಿಲ್ಲ, ಬರೀ ಪ್ರಾರ್ಥನೆ ಮಾತ್ರ ಮಾಡ್ತಾ ಇದ್ಲು. ಆ ಅಳಲನ್ನ ದೇವರು, ಆ ಮುರಿದು ಹೋಗಿರೋ ಹೃದಯದ ಪ್ರಾರ್ಥನೆ ದೇವ್ರಿಗೆ ತಟ್ಟುತ್ತೆ. ದೇವರು ಅವಳಿಗೆ ಸಮುವೇಲನ್ನ ಕೊಡ್ತಾರೆ. ನಾವು ಮಾರ್ಕ ಅಧ್ಯಾಯ 5 ವಾಕ್ಯ 25-34 ನೋಡಿದಾಗ ಅಲ್ಲಿ ಯೇಸು ಸ್ವಾಮಿ ಒಂದು 14 ವರ್ಷದಿಂದ ರಕ್ತಸ್ರಾವ ಕುಸುಮ ರೋಗ ಅಂತ ಒಂದು ಮಹಿಳೆನ ಸ್ವಸ್ಥ ಮಾಡ್ತಾರೆ. ಅದರಲ್ಲಿ ಅವಳೆಷ್ಟು ಮುರಿದೋಗಿದ್ಲು ಅಂತ ಹೇಳಿದ್ರೆ, ನಮ್ಮ ಮಹಿಳೆಯರಿಗೆ ರಕ್ತಸ್ರಾವ ಆದಾಗ
ಮ್ಯಾಕ್ಸಿಮಮ್ ತಿಂಗಳಲ್ಲಿ 3-5 ದಿವಸ ಅಂತ ಅನ್ಕೊಳ್ಳೋಣ. ಆ ನೋವನ್ನೇ ನಮಗೆ ತಡ್ಕೊಳಕ್ ಆಗಲ್ಲ. ಬೈಬಲ್ ವಾಕ್ಯ ಹೇಳುತ್ತೆ, ಇವಳ ಹತ್ರ ಇರೋ ಹಣವೆಲ್ಲ ವ್ಯಯ ಮಾಡ್ಬಿಟ್ಟಿದ್ಲಂತೆ. ಯಾವ ವೈದ್ಯ ಏನೂ ಮಾಡಕ್ ಆಗ್ಲಿಲ್ವಂತೆ. ಅವಳು ಔಷಧಿನೇ ಕೊಡಕ್ ಆಗ್ಲಿಲ್ಲ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 14 ವರ್ಷ ಕಷ್ಟಪಡ್ತಾಳೆ. ಅವಳು ಎಷ್ಟು ಮುರಿದೋಗಿದ್ಲು ಅಂತ ಹೇಳಿದ್ರೆ ದೇವ್ರ ಅವಳನ್ನ ಗುಣಪಡಿಸಿದ್ರು. ಅದೇ ರೀತಿ ಬೆತ್ಸೈದ ಅನ್ನೋ ಒಂದು ಕೊಳದ ಹತ್ರ 38 ವರ್ಷದಿಂದ ಒಬ್ಬ ರೋಗಿ ಮಲಗಿರ್ತಾನೆ. ಅಲ್ಲಿ ಅವನ್ನ ಆ ಕೊಳದ ನೀರು ಇದು ಬಂದ್ಬಿಟ್ಟು ಕಲ್ಕದಾಗ ಅವನ ಕರ್ಕೊಂಡು ಹೋಗೋರು ಯಾರು ಇರಲ್ಲ ಅಲ್ಲಿಗೆ. 38 ವರ್ಷದ ಅವನ ನಿರೀಕ್ಷೆ, ಅವನ ಆ ಪ್ರಾರ್ಥನೆ ದೇವರು ಕೇಳ್ತಾರೆ, ಅವನನ್ನ ಸ್ವಸ್ಥಪಡಿಸ್ತಾರೆ. ಯೋಬ ಕೂಡ ತನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದ. ಆದ್ರೆ ಮತ್ತೆ ದೇವರು ಅವನ ಸ್ಥಾಪಿಸಿದಾಗ ದ್ವಿಗುಣವಾಗಿ ಕೊಡ್ತಾರೆ, ಎಲ್ಲವನ್ನ ಡಬಲ್ ಆಗಿ ಕೊಡ್ತಾರೆ. ಸೊ ಈ ರೀತಿ ಈ ದಿನ ಒಡೆಯಲ್ಪಟ್ಟಿದ್ದೀರಾ, ಮುರಿಯಲ್ಪಟ್ಟಿದ್ದೀರಾ. ಎಲ್ಲರ ಮುಂದೆ ನಮ್ಮ ನಗು ಮುಖದಿಂದ ನಗ್ಬೋದು, ಆದ್ರೆ ಒಳಗಡೆ ಇರೋ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಎಷ್ಟು ಒಂಟಿ ಆಗಿದ್ದೀನಿ, ಎಷ್ಟು ತೊಂದರೆಯಲ್ಲಿದ್ದೀನಿ, ಎಷ್ಟು ಕಣ್ಣೀರು ಸುರಿಸ್ತಾ ಇದ್ದೀನಿ, ಆ ಒಂದು ಅಳಲು ದೇವ್ರಿಗೆ ಮಾತ್ರನೇ ಗೊತ್ತಿದೆ. ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ ನನ್ನ ಜೀವನದ ಪರಿಸ್ಥಿತಿನೂ ಹೀಗೆ ಇತ್ತು. ಹೇಳ್ಕೊಳಕ್ ಆಗದಿರೋ ದುಃಖ, ಬದುಕಕ್ಕೆ ಆಸೆ ಎಲ್ಲ ಬಿಟ್ಬಿಟ್ಟಿದೆ. ಅಕ್ಕ ನನ್ನ ಮೈಂಡ್ನ ಬ್ಯುಸಿಯಾಗಿಡೋದಕ್ಕೆ ಒಂದು ಮದ್ವೆಗೆ ಕರ್ಕೊಂಡು ಹೋಗ್ತಾರೆ. ಮದ್ವೆನಲ್ಲಿ ಒಂದು ದೊಡ್ಡ 1,000-2,000 ಜನ ಸೇರಿದ್ರು. ಮದ್ವೆನಲ್ಲಿ ದೊಡ್ಡ ಕ್ರೌಡ್ ಜಾಸ್ತಿ, ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋದ್ಲು. ನೋಡ್ತಾ ಇದ್ದೀನಿ, ಅಷ್ಟು 1000 ಜನದಲ್ಲೂ ನಾನು ಒಬ್ಬಂಟಿಗಳಾಗಿ ಫೀಲ್ ಆಗ್ತಾ ಇದ್ದೆ. ಆಗ್ಲಿಲ್ಲ, ಮುರಿದೋಗ್ಬಿಟ್ಟಿದೆ ಹೃದಯ. ಎಷ್ಟೋ ರಾತ್ರಿಗಳು ಬೈಬಲ್ ಇಟ್ಕೊಂಡು ಹತ್ತಿದ್ದೀನಿ, ದೇವ್ರೇ ಯಾಕೆ ನನ್ಗೆ ಈ ಪರಿಸ್ಥಿತಿ? ನಾನು ಒಳ್ಳೇದ್ ಮಾಡದ್ನಲ್ಲ, ನನಗೆ ಯಾಕೆ ಕೆಟ್ಟದಾಯ್ತು? ಮನಸ್ಸು ಆ ಸಮಯದಲ್ಲಿ ಕೆಟ್ಟದ್ದನ್ನೇ ನಿಂದಿಸೋ ಜಾಸ್ತಿ. ಆದ್ರೆ ಸರಿಯಾದ ಸಮಯದಲ್ಲಿ ಆ ಮುರಿದೋದ ಹೃದಯದ ಗಾಯಗಳನ್ನ ದೇವರು ಮತ್ತೆ ಎತ್ತಿ ಕಟ್ತಾರೆ. ಒಬ್ಬನಿಗೆ 2 ಮಡಿಕೆಗಳಿತ್ತು. ಆ ಮಡಿಕೆಯಿಂದ ನೀರ್ ತಗೊಳ್ಳೋಕೆ ಬಾವಿಗೆ ಹೋಗ್ತಿದ್ದ. ಒಂದು ಮಡಿಕೆ ಒಡೆದೋಗಿತ್ತು, ಹೋಲಾಗ್ಬಿಟ್ಟಿತ್ತು. ಇನ್ನೊಂದು ಮಡಿಕೆ ಚೆನ್ನಾಗಿತ್ತು. ಆಮೇಲೆ ಈ ಚೆನ್ನಾಗಿರೋ ಮಡಿಕೆ ಇನ್ನೊಂದು ಮಡಿಕೆನ ನೋಡಿ ಹೀಯಾಳಿಸ್ತಾ ಇತ್ತು. ನೋಡು, ನಿನ್ನ ನೀರು ಯಾವಾಗ್ಲೂ ವೇಸ್ಟ್ ಆಗ್ತಾ ಇದೆ. ನಾನ್ ಮಾತ್ರ ನನ್ನ ಯಜಮಾನಿಗೆ ತುಂಬಾ ಪ್ರಯೋಜನವಾಗಿದ್ದೀನಿ. ದಿನಾ ನನ್ನ ನೀರು ಮಾತ್ರ ಅವ್ನ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ನಿನ್ನ ಮನೆಗೆ ಎತ್ಕೊಂಡು ಹೋಗೋಷ್ಟಲ್ಲ ನಿನ್ ನೀರೆಲ್ಲ ದಾರಿಲೆಲ್ಲ ಪೋಲ್ ಆಗ್ತಾ ಇದೆ. ನೀನ್ ಪ್ರಯೋಜನನೇ ಇಲ್ಲ. ಈ ಒಡೆದೋಗಿರೋ ಮಡಿಕೆಗೆ ತನ್ನನ್ನ ನೋಡಿ, ಅಯ್ಯೋ ನಾನು ಈ ರೀತಿ ಹೊಡೆದೋಗಿದ್ದೀನಲ್ಲ, ಏನಪ್ಪ ಮಾಡೋದು ಅಂತ ತುಂಬ ತನ್ನ ಬಗ್ಗೆ ತನಗೆ ಬೇಸರ ಆಯ್ತು. ಆಮೇಲೆ ತನ್ನ ಮಾಲೀಕನಿಗೆ ಹೇಳ್ತು, ಯಜಮಾನ ನನ್ನನ್ನ ಮುರಿದಾಕ್ಬಿಡು, ನನ್ನ ಪ್ರಯೋಜನ ಇಲ್ವಲ್ಲ ನಿನಗೆ. ಆಗ ಆ ಯಜಮಾನ ಹೇಳ್ದ, ಯಾರು ಹೇಳಿದ್ದು ನಿನಗೆ ತೋರಿಸ್ತೀನಿ ನೀನು ಯಾವ ರೀತಿ ಪ್ರಯೋಜನವಾಗಿದೆಯಾ ನಾಳೆ. ನನಗೆ ಗೊತ್ತಿತ್ತು ನಿನ್ನ ಮಡಿಕೆ ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿನ್ನ ನೀರು ಸರಿಯಾಗಿರೋ ಜಾಗದಲ್ಲಿ ಬೀಳಿ ಪ್ರತಿದಿನ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ದಾರಿನಲ್ಲಿ ಬೀಜಗಳನ್ನೆಲ್ಲ ಬಿತ್ತು ಬಂದ್ಬಿಟ್ಟಿದ್ದೀನಿ. ಪ್ರತಿದಿನ ನಿನ್ನ ನೀರು ಎಲ್ಲಿ ಬೀಳ್ತಾ ಇದೆ? ಆ ಗಿಡಗಳ ಮೇಲೆ ಬೀಳ್ತಾ ಇದೆ. ನೋಡು ನೀನು ಎಷ್ಟು ಪ್ರಯೋಜನವಾಗಿದೆಯಾ. ಆ ಯಜಮಾನ ಇವತ್ತು ದೇವರು ಯಾರು ನಮ್ಮನ್ನೆಲ್ಲ ಜೀವನದಲ್ಲಿ ಹೀಯಾಳಿಸಿ, ಯಾರ್ಯಾರು ನಮ್ಮನಿಗೆ ಏನೇನು ನೀವು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೋ, ಇಲ್ಲಿ ಯೇಸು ಬಂದು ನಮ್ಮ ಜೀವನನ ಮತ್ತೆ ಕಟ್ಟಿ ನಿರೂಪಿಸ್ತಾರೆ. ಪ್ರಿಯರೇ, ಇವತ್ತು ನಿಮ್ಮ ಮನಸ್ಸು ಅಳ್ತಾ ಇದ್ರೆ, ನಿಮ್ಮ ಹೃದಯ ತುಂಬಾ ನೋವಿನಿಂದ ಇದ್ರೆ, ದೇವರು ನಿಮಗೆ ಹತ್ತಿರವಾಗಿದ್ದಾನೆ. ನಿಮ್ಮ ಹೆಸರ ಇಟ್ಟು ಕರೀತಾ ಇದ್ದಾನೆ. ಯೆಶಾಯ 61:1 ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಯಾರಿಗೋಸ್ಕರ ಬಂದಿದ್ದಂತೆ?
ಒಡೆದ ಹೃದಯದವರಿಗೆ ಆರೈಕೆ ಮಾಡಲು ನಾನು ಬಂದಿದ್ದೇನೆ ಅಂತ ವಾಕ್ಯ ಹೇಳುತ್ತೆ. ಒಡೆದ ಹೃದಯದವರಿಗೆ ನಾನು ಆರೈಕೆ ಮಾಡಕ್ ಬಂದಿದ್ದೇನೆ. ಇಂದು ನೀವು ಅಳ್ತಾ ಇದ್ರೆ ನಾಳೆ ಖಂಡಿತವಾಗಿ ಸಾಕ್ಷಿ ಹೇಳ್ತೀರಾ. ಇವತ್ತು ನಿಮ್ಮ ನೋವು ನಾಳೆ ನಿಮ್ಮ ಶಕ್ತಿಯಾಗಿ ಮಾರ್ಪಡುತ್ತೆ. ಇವತ್ತು ನಿಮ್ಮ ಪರೀಕ್ಷೆ ನಾಳೆ ನಿಮ್ಮ ಸಾಕ್ಷಿಯಾಗುತ್ತೆ. ನಿಮ್ಮ ಹೃದಯ ಒಡೆದೋಗಿರಬಹುದು, ಆದ್ರೆ ದೇವರ ಯೋಜನೆ ನಿಮ್ಮ ಬಗ್ಗೆ ಒಡೆದೋಗಿಲ್ಲ. ನಿಮ್ಮ ಕಣ್ಣೀರು ವ್ಯರ್ಥ ಆಗೋದಿಲ್ಲ, ಅದು ದೇವರ ಬುದ್ದಲಿಯಲ್ಲಿ ದೇವರು ಇಟ್ಕೊಂಡಿದ್ದಾರಂತೆ. ಕೀರ್ತನೆ 56 ವಾಕ್ಯ 8 ಹೇಳುತ್ತೆ, ನೀವು ಸುರಿಸೋ ಯಾವ ಕಣ್ಣೀರು ಏನಾಗಲ್ವಂತೆ, ವ್ಯರ್ಥವಾಗಲ್ಲ. ದೇವರು ತನ್ನ ಬುದ್ದಲಿಯಲ್ಲಿ ಇಟ್ಕೊಂಡಿದ್ದಾರೆ. ಜನರು ನಿಮ್ಮನ್ನ ತಳ್ಳಿದಾರ, ದೇವರು ನಿಮ್ಮನ್ನ ಎತ್ತುತ್ತಾರೆ. ನಿನ್ನ ನೋವು ಜನರಿಗೆ ಅರ್ಥ ಆಗಲ್ವಾ, ದೇವರಿಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಯೇಸು ಕೂಡ ನಮ್ಮ ಹಾಗೆ ಮನುಷ್ಯನ ರೂಪದಲ್ಲಿ ಧರಿಸಿ ಆ ನೋವನ್ನ ಅನುಭವಿಸಿದ್ರು. ನಿಮ್ಮ ಕತೆ ಮುಗ್ದಿಲ್ಲ. ಯಾಕೆ? ದೇವರು ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಮುರಿದೋಗಿದ್ದೀರಾ? ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಿಲ್ವಾ? ಬರುತ್ತೆ, ಖಂಡಿತ ಬರುತ್ತೆ. ಇವತ್ತು ನಾನು ಸಾಕ್ಷಿಯಾಗಿ ನಿಮ್ಮೆಲ್ಲರ ಮುಂದೆ ಇವತ್ತು ವಾಕ್ಯ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವತ್ತು ನಾನು ಮುರಿಬೇಕಾಗಿತ್ತು, ಮತ್ತೆ ದೇವರು ನನ್ನನ್ನ ಕಟ್ಟಿ ನಿಲ್ಸಕ್ಕೆ, ಸಾಕ್ಷಿಯಾಗಿ ಮಾಡೋದಕ್ಕೆ. ನೀವು ಕೂಡ ನಿಮ್ಮ ಪರೀಕ್ಷೆಗಳೆಲ್ಲ ಒಂದು ದಿನ ಏನಾಗುತ್ತೆ, ಸಾಕ್ಷಿಯಾಗಿ ಮಾರ್ಪಡುತ್ತೆ. ತಲೆಬಾಗೋಣ. ತಂದೆಯಾದ ದೇವರೇ, ಇಲ್ಲಿ ಒಡೆದ ಹೃದಯ ಹೊಂದಿರುವ ಪ್ರತಿಯೊಬ್ಬರನ್ನು ನೀನು ಸ್ಪರ್ಶಿಸು, ಅವರ ಕಣ್ಣೀರನ್ನು ಒರೆಸು, ಅವರ ನೋವಿನ ಮಧ್ಯದಲ್ಲಿ ನಿನ್ನ ಶಾಂತಿಯನ್ನು ಕೊಡು. ಅವರ ಜೀವನದಲ್ಲಿ ಹೊಸ ಆರಂಭವನ್ನು ಹುಟ್ಟಿಸು. ಅವರ ಪ್ರಾರ್ಥನೆಯ ಎಲ್ಲಾ ಕೋರಿಕೆಗಳನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಕೈದಟ್ಟಿ ಆಂಡವರೇ ಮಹಿಮೆ ಪಡುತ್ತೇವೆ. ಆಮೆನ್. Hallelujah. Let's sing the song later. Show ಮಾಡಿ. Let's sing the song. ಕೀರ್ತನೆ 105 ಪ್ರಕಾಶ್.